ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನರೇಂದ್ರ ಮೋದಿ ಅವರು ಮತ್ತೊಂದು ಬಿಲ್ ಪಾಸ್ ಮಾಡೋದ್ರ ಮೂಲಕ ಮತ್ತೆ ಭಾರತ ದೇಶದಲ್ಲಿ ಮಹತ್ತರ ಬದಲಾವಣೆಗೆ ಒಂದು ಮುನ್ನುಡಿಯನ್ನು ಬರೆಯೋದಕ್ಕೆ ಸಿದ್ಧವಾಗಿದ್ದಾರೆ. ಹಾಗಾದರೆ ಏನದು ಅಂತಂದು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ನೋಟ್ ಬ್ಯಾನ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ 370 ರದ್ದು ಮಾಡಿದ್ದ ಪ್ರಕಾರ ಅದೇ ಥರದೇ ಮತ್ತೊಂದು ಮಹತ್ತರ ಬದಲಾವಣೆಗೆ ಇನ್ನು ನರೇಂದ್ರ ಮೋದಿ ಅವರು ಭಾರತ ದೇಶದಲ್ಲಿ ಬದಲಾವಣೆ ತರೋದಕ್ಕೆ ಕ್ಯಾಬಿನೆಟ್ನಲ್ಲಿ ಬಿಲ್ಲನ್ನು ಪಾಸ್ ಮಾಡೋದ್ರ ಮೂಲಕ ಮಹತ್ತರ ಬದಲಾವಣೆಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಹಾಗಾದರೆ ಈ ಬಿಲ್ಗೆ ಪ್ರತಿಪಕ್ಷಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾರಾ, ಇನ್ನು ಲೋಕಸಭಾ ಕಲಾಪದಲ್ಲಿ ಯಾವ ರೀತಿಯ ಮಂಡನೆ ಆಗುತ್ತೆ ಈ ಬಿಲ್ ಅನ್ನೋದು ಸಹ ಎಲ್ಲರಿಗೂ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಪ್ಪ ಅಂತಾರೆ, ಜಮ್ಮು ಕಾಶ್ಮೀರದಲ್ಲಿ 370 ರದ್ದು ಮಾಡಬೇಕಾದ್ರೆ 370 ರದ್ದು ಮಾಡಿದೆ ಅಂದರೆ ಪ್ರತಿಪಕ್ಷಗಳು ವಾಗ್ದಾಳಿಯನ್ನು ನಡೆಸಿದರು. BJP ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ. 370 ರದ್ದು ಮಾಡಿದೆ ಅಂದರೆ ರಕ್ತಪಾತವೇ ಹರಿದು ಹೋಗುತ್ತೆ ಅನ್ನೋ ರೇಂಜಿಗೆ ಹೋರಾಟವನ್ನು ಮಾಡ್ತೀವಿ ನಾವು ಅಂತಂದು ಹೇಳಿಕೆ ಕೊಟ್ಟಿದ್ದರು. ಅದೇ ರೀತಿಯೂ ಸಹ ನೋಟ್ ಬ್ಯಾನ್ ಆದಾಗಲೂ ಸಹ ದೇಶದಲ್ಲಿ ಅಲ್ಲೋಲ ಕಲ್ಲೋಲೆ ಸೃಷ್ಟಿಯಾಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಇವೆರಡನ್ನೂ ಸಹ ಜವಾಬ್ದಾರಿಯುತವಾಗಿ ಜವಾಬ್ದಾರಿಯನ್ನು ತಗೊಂಡು ಈ ಉನ್ನತವಾದ 2 ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು BJPಯ ನೇತೃತ್ವದ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ಅದೇ ರೀತಿಯೇ ಸಹ ಈಗಲೂ ಸಹ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಸೂತ್ರದಡಿ ದೇಶದಲ್ಲಿ ಉನ್ನತವಾದ ಬದಲಾವಣೆ ತರಬಹುದು ಅನ್ನೋ ದೃಷ್ಟಿಯಲ್ಲಿ ಸಹ ಈ ಬಿಲ್ಲನ್ನು ಪಾಸ್ ಮಾಡಲೇಬೇಕು ಅಂತಂದ್ಬಿಟ್ಟು ನಿನ್ನೆ ತಾನೇ ಸಚಿವ ಸಂಪುಟದಲ್ಲಿ ಈ ತೀರ್ಮಾನಕ್ಕೆ ಬಂದಿದೆ. ಆದರೆ ಈ ತೀರ್ಮಾನಕ್ಕೂ ಸಹ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ಇನ್ನು ಕೋಲ್ಕತ್ತಾದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಈ ಬಿಲ್ ಪಾಸ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಇದ್ರ ವಿರುದ್ಧ ನಾವು ಭರ್ಜರಿ ಹೋರಾಟವನ್ನು ನಡೆಸ್ತೀವಿ, ಇದು ಯಾವುದೇ ಅಡೆತಡೆ ನಾವು ಬಂದ್ರೂ ಬಿಡೋದಿಲ್ಲ, ಇದನ್ನ ನಾವು ದಿಟ್ಟವಾಗಿ ಎದುರಿಸ್ತೀವಿ ಅನ್ನೋದ್ರ ಮುಖಾಂತರ ಮತ್ತೆ ಸುದ್ದಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಒನ್ ಎಲೆಕ್ಷನ್ನಿಂದ ದೇಶಕ್ಕೆ ಒಳ್ಳೆ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತವೆ ಅನ್ನೋದು BJP ದೃಷ್ಟಿಯಿಂದ ಈ ಕೆಲಸಕ್ಕೆ ಕೈ ಹಾಕಿದೆ. ಯಾಕಪ್ಪ ಅಂತಂದರೆ ಈ ಲೋಕಸಭಾ ಚುನಾವಣೆಗೆ ಮತ್ತೆ 1 ವರ್ಷ ಆದ ತಕ್ಷಣ ಮತ್ತು ವಿಧಾನಸಭಾ ಚುನಾವಣೆ, ಅದೇ ನಂತರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ, ಪ್ರತಿ ವರ್ಷ ಚುನಾವಣೆ ಬರ್ತಿರೋದ್ರಿಂದ ನೀತಿ ಸಂಹಿತೆ ಅಡ್ಡ ಬರೋದ್ರಿಂದ ಅಭಿವೃದ್ಧಿ ಕೆಲಸಗಳು ಸಹ ಕುಂಠಿತ ಆಗ್ತವೆ. ದೇಶದ ಪ್ರಗತಿಗೆ ಸಾಧಿಸೋದಕ್ಕೆ ಇದು ತುಂಬಾ ಅಡ್ಡಿಯಾಗುತ್ತೆ. ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಎಲ್ಲ ಎಲೆಕ್ಷನ್ಗಳು ಸಹ ಒಂದೇ ಸಮಯದಲ್ಲಿ ಆಗೋದ್ರಿಂದ ನಮಗೆ ದೇಶದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸಿಗುತ್ತೆ, ದೇಶದ ಉನ್ನತ ಮಟ್ಟಕ್ಕೆ ನಾವು ಕೊಂಡೊಯ್ಬೋದು ಅನ್ನೋ ದೃಷ್ಟಿಯಿಂದ ಒನ್ ಎಲೆಕ್ಷನ್ ಅನ್ನೋ ತೀರ್ಮಾನಕ್ಕೆ ಸಹ ಬಂದಿದೆ. ಅದೇ ರೀತಿ ವಿಫನ್ನು ಜಾರಿ ಮಾಡಿದರೆ 15ನೇ ತಾರೀಕು ಎಲ್ಲ ಸಂಸದರು ಸಹ BJP ಮತ್ತು NDA ಮಿತ್ರಕೂಟ ಸಂಸದರು ಸಹ ಈ ಅಧಿವೇಶನದಲ್ಲಿ ಭಾಗವಹಿಸಬೇಕು. ಆ ಟೈಮಲ್ಲಿ ಪ್ರತಿಪಕ್ಷಗಳಿಗೆ ಪ್ರತ್ಯುತ್ತರ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಸಂಸದರಿಗೂ ಸಹ ವಿಫನ್ನು ಜಾರಿ ಮಾಡಿದೆ NDA ಸರ್ಕಾರ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಸೂತ್ರ ಬಿಲ್ ಪಾಸ್ ಆಯಿತು ಅಂತ ತಿಳ್ಕೊಳ್ಳಿ. ಇದು ಆದ ನಂತರ 100 ದಿನಗಳ ಒಳಗಡೆ ಮಹಾನಗರ ಪಾಲಿಕೆ ಈ ಹಂತ ಚುನಾವಣೆಗಳು ಸಹ ಮಾಡಿ ಮುಗಿಸ್ಬೇಕಾಗ್ತದೆ. ಹಾಗಾಗಿ ದೇಶದ ಅಭಿವೃದ್ಧಿಗೆ ಇದೊಂದು ಪೂರಕವಾದ ಹೆಜ್ಜೆಯನ್ನು ಇಡ್ತಿರೋದ್ರಿಂದ ಎಲ್ಲ ಸಂಸದರು ಸಹ ಆಯಾ ಕ್ಷೇತ್ರಗಳಿಗೆ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಸಂಸದರಿಗೆ ಪಾಠವನ್ನು ಸಹ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಜನರಿಗೆ ಇದನ್ನು ಮನದಟ್ಟು ಮಾಡಿ ಅಂತ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಅದೇ ರೀತಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಇದನ್ನು ಮಾಡೋದ್ರಿಂದ ದೇಶಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನ ನೀವೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.